ಇಮ್ಯಾಜಿನ್ ಮಾಡ್ಕೊಂಡು ಮಾಡೋದ್ರಿಂದ ನಿಮ್ಮೊಳಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡುವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಮೇಲೆ ನಮ್ಗೆ ವಿಶ್ವಾಸ ಇರೋದಿಲ್ಲ. ಯಾರೋ ಹೇಳಿದಾರಂತ ನಾವು ಮಾಡ್ತೀವಿ ನೋಡ್ರಿ, ಅಲ್ಲಿ ನಾವು ಸೋಲ್ತೀವಿ. ಹಾಗಾಗಿ ನಾಭಿ ಚಕ್ರ ಏನಾದ್ರೂ ಆಕ್ಟಿವೇಟ್ ಆದ್ರ ನಮ್ಮೊಳಗೆ ಏನಾಗುತ್ತೆ ಅಂದ್ರೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಪ್ಲಸ್ ನಾವು ಅಂದುಕೊಂಡಿರುವಂತ ಕಾರ್ಯ ಇದೆ ನೋಡಿ, ಗಟ್ಸ್ ಫೀಲ್ ಅಂತೀವಿ ಆಗೋದಕ್ಕೆ ಈ ಚಕ್ರ ಇದೆ ನೋಡ್ರಿ, ಇದು ನಮ್ಗೆ ಬಹಳ ಸಪೋರ್ಟ್ ಮಾಡುತ್ತೆ. ಅದ್ರ ನಂತರ ಬರುತ್ತೆ ಹೃದಯ ಚಕ್ರ. ಈ ಹಾರ್ಟ್ ಚಕ್ರ ಇದೆ ನೋಡ್ರಿ, ಇದನ್ನ ಆಕ್ಟಿವೇಟ್ ಮಾಡೋದಿದೆ ನೋಡ್ರಿ. ಮತ್ತೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನೋಡ್ರಿ ನಾನು, ಭಗವಾನ್ ಭಾವೋಂ ಕಾ ಭೂಖಾ ಹೈ. ಪರಮಾತ್ಮನಿಗೆ ಒಂದು ಹಸಿವೆ ಇದೆ. ನಮ್ಗೆ 3 ಟೈಮ್ ಹಸಿವೆ ಆಗುತ್ತೆ ನೋಡಿ, ಮುಂಜಾನೆ ಮಧ್ಯಾಹ್ನ ಸಂಜೆ. ಅದೇ ರೀತಿ ಪರಮಾತ್ಮನಿಗೆ ಒಂದು ಹಸಿವೆ ಇದೆ ಅಂತ. ಅದು ಯಾವ ಹಸಿವೆ ಅಂದ್ರ ಇಮೋಷನಲಿ, ಭಾವನೆಗಳು. ಹಾಗಾಗಿ ಪರಮಾತ್ಮನಿಗೆ ಅರ್ಥವಾಗುವ ಕೇವಲ ಒಂದೇ ಭಾಷೆ ಇದೆ, ಅದು ಯಾವುದಂದ್ರೆ ಭಾವನೆ. ಈ ನೋಡ್ರಿ, ಇಡೀ ವಿಶ್ವದಲ್ಲಿ ಎಷ್ಟೆಲ್ಲ ಭಾಷೆಗಳಿವೆ, ಬಹಳಷ್ಟು ಭಾಷೆ ಇವೆ, ಕೋಟ್ಯಾಂತರ ಭಾಷೆ ಇವೆ ವಿಶ್ವದಲ್ಲಿ. ಹಾಗಾದ್ರೆ ನನಗೆ ಬಹಳ ಸಲ ಡೌಟ್ ಬರ್ತಿತ್ತು, ದೇವರಿಗೆ ಯಾವ ಭಾಷೆ ಬರ್ತದ ಅಂತ. ಯಾವ ಮೀಡಿಯಂ ಗೊತ್ತಾಗುತ್ತೆ? ಕನ್ನಡ ಹೇಳ್ಬೇಕಾ, ತೆಲುಗು ಹೇಳ್ಬೇಕಾ, ಇನ್ ಇಂಗ್ಲಿಷ್ ಬಹಳ ಈಜಿ ಇದೆ, ಇಂಗ್ಲಿಷ್ ಹೇಳ್ಬೇಕಾ, ಇಲ್ಲ ಹಿಂದಿ ಒಳಗೆ ಹೇಳ್ಬೇಕು, ಯಾವ ಭಾಷೆಯಲ್ಲಿ ಹೇಳಿದ್ರೆ ದೇವರಿಗೆ ಅರ್ಥ ಆಗುತ್ತೆ? ಹೋಗ್ಲಿ, ಎಲ್ಲಾ ಭಾಷೆನ ಅವನಿಗೆ ಬರ್ತದಂದ್ರೆ ಕಲ್ಸುರು ಯಾರು, ಕಲ್ತುರು ಯಾರು, ಎದು ಬಿ ಡೌಟ್ ನಮ್ಗೆ. ಸೊ ಹಾಗಾಗಿ ಪರಮಾತ್ಮನಿಗೆ ಬರುವ ಒಂದೇ ಒಂದು ಭಾಷೆ ಇದೆ, ಅದು ಯಾವುದು ಅಂದ್ರೆ ಭಾವನೆ. ನೀವು ಹೃದಯದಿಂದ ಯಾವುದೇ ಮೆಸೇಜ್ ಅನ್ನ ಕೊಡ್ರಿ, ನಾನು ದೇವರನ್ನೇ ಹೇಳ್ತೀನಿ, ಅದು ಹೋಗಿ ಕನೆಕ್ಟ್ ಆಗುತ್ತೆ. ನೀವು ಹೇಳೋದು ಮಾತ್ರ ಹೃದಯದಿಂದ ಹೇಳ್ಬೇಕು, ಬುದ್ಧಿನಿಂದ ಹೇಳೋದು ಕೆಲಸ ಆಗೋದಿಲ್ಲ. ಬುದ್ಧಿ ಅಂದ್ರೆ ಮೈಂಡ್ ಓಡಿಸ್ತೀವಿ. ಕೆಲವೊಂದ್ಸಲ ಪರಮಾತ್ಮನ ಜೊತೆಗೆ ಮನುಷ್ಯರ ತರ ವ್ಯವಹಾರ ಮಾಡ್ತೀವಿ. ಅಂದ್ರೆ ನೀನ್ ಇದು ಕೆಲಸ ಮಾಡು, ನಾನು ಇದು ಮಾಡ್ತೀನಿ. 50 ರೂಪಾಯಿ ಟೈಮ್, ಒಂದು 20 ರೂಪಾಯಿ ಹಾಲು ತಗೊಂಡೋಗಿ 1 ಲಕ್ಷ ರೂಪಾಯಿ ಡಿಮಾಂಡ್ ಇಟ್ಟು ಮನೆಗೆ ಬರ್ತೀವಿ. ಹೇಳ್ತೀವಲ್ಲ ಹಂಗೆ, ಟೈಮ್ ಹೊಡ್ಲೇತೀನಿ ನೋಡು. ಮತ್ ಅಂದ್ರೆ ದೇವರಿಗೆ ಟೈಮ್ ಸಿಗಲ್ಲ, ಹಾಲು ಸಿಗಲ್ಲ, ಅದಕ್ಕೆ ಅವನಿಗೆಲ್ಲ ಅಷ್ಟು ಮಾಡಿ ಲಂಚ ಕೊಡೋ ಪ್ರಯತ್ನ ಮಾಡ್ತೀವಿ. ಲಂಚ ಕೊಟ್ಟು ಒಂದು ಡಿಮಾಂಡ್, ಒಂದು ಅರ್ಜಿ ಹಾಕಿನೇ ಬರೋದು. ಯಾವತ್ತಾದ್ರೂ ನಿಸ್ವಾರ್ಥವಾಗಿ ಕೈ ಜೋಡಿಸಿದ್ರು ಬಹಳ ಕಡಿಮೆ ಇದೆ. ಮತ್ತೆ ಯಾವಾಗ ಕಷ್ಟ ಬರುತ್ತೆ ನೋಡ್ರಿ, ಅವಾಗ ದೇವ್ರು ಬಹಳ ಕೇಳ್ಬೇಡ್ರಿ. ಹಾಗಾಗಿ ರೀಸನ್ ಏನು ಅಂದ್ರ, ನಾವು ಹೃದಯದ ಜೊತೆಗೆ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗದೇ ಇರೋದಕ್ಕೂ ನಾವು ಮಾನಸಿಕವಾಗಿ ಅಶಾಂತಿಯಲ್ಲಿದ್ದೀವಿ. ನಮ್ಮ ಕೆಲಸಗಳು ಯಾಕೆ ಎಡವಟ್ಟು ಮಾಡ್ಕೊಳ್ತಾ ಇರ್ತೀವಿ, ಯಾಕೆ ನಾವು ಸ್ಟ್ರಗಲ್ ಮೋಡಲ್ಲಿ ಇರ್ತೀವಿ, ಯಾಕೆ ಒಂದ್ ಮಾಡ್ಲಿಕ್ಕೆ ಹೋದ್ರೆ ಇನ್ನೊಂದಾಗುತ್ತೆ ಅಂದ್ರ ನಮ್ದು ಕನೆಕ್ಷನ್ ಅವನ್ ಕನೆಕ್ಷನ್ ಇದೆ ನೋಡ್ರಿ, ಅದು ಒಂದ್ ಕಡೆಗೆ ಬರ್ತಾ ಇಲ್ಲ. ಹಾಗಾಗಿ ನೀವು ಯಾವಾಗ್ಲೂ ನೆನ್ಪಿಡ್ರಿ, ನೀವ್ ಎಷ್ಟು ಹೃದಯದಿಂದ ಅವನನ್ನ ನೆನಪು ಮಾಡ್ತೀರಿ ನೋಡ್ರಿ, ಅಷ್ಟು ತಕ್ಷಣಕ್ಕೆ ಬರ್ತಾನೆ. ಯಾರ್ಯಾರಿಗೆ 10 ಸೆಕೆಂಡ್ ಅಲ್ಲಿ ಇಲ್ಲಿ ವೈಬ್ರೇಟ್ ಆಗುತ್ತೆ ಹೇಳಿ? ಆಲ್ಮೋಸ್ಟ್ ಎಲ್ಲರಿಗೆ, ಬಾಬನ್ ಮಕ್ಕಳಿಗಂತೂ ಇಲ್ಲ. ಇದ್ರ ಅರ್ಥ ಏನು ಅಂದ್ರೆ ಹೃದಯದಿಂದ ನೀವು ನೆನಪು ಮಾಡ್ತಾ ಇದ್ರಿ. ಹಾಗಾಗಿ ನೀವು ಗ್ರೀನ್ ಕಲರ್ ಅನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಹಸಿರು ಬಣ್ಣದ ಅನಂತ ಬ್ರಹ್ಮಾಂಡದ ಬೆಳಕು ಎಲ್ಲಿ ಬರ್ತಾ ಇದೆ ಅಂದ್ರೆ ನಿಮ್ಮ ಹೃದಯದಲ್ಲಿ ಬರ್ತಾ ಇದೆ. ಈ ಹೃದಯ ಏನಾಗ್ತಾ ಇದೆ? ವಿಶಾಲತೆ. ನೋಡಿ, ಪರಮಾತ್ಮ ಏನಿದ್ದಾನೆ ವಿಶಾಲತೆ. ಪರಮಾತ್ಮ ಡೈರಿದೊಳಗೆ ಇಷ್ಟೇ ಮಕ್ಕಳು ಅಂತ ಇಲ್ಲ ಇಲ್ಲ. ನಿಮ್ಗೆ ಗೊತ್ತಲ್ಲ ಒಂದು ಸ್ಟೋರಿ ಏನಾಗುತ್ತೆ ಒಂದು ಸಲ ಅಂದ್ರ, ಒಬ್ಬ ವ್ಯಕ್ತಿ ಇರ್ತಾನಂತ, ಬಹಳ ಪರಮಾತ್ಮನಿಗೆ ನಂಬಿಕೆ ಇಟ್ಟಿರ್ತಾನೆ, ಬಹಳ ದೇವರನ್ನ ಕುರಿತು ಬಹಳ ಭಜನೆ ಮಾಡ್ತಾನೆ, ಕೀರ್ತನೆ ಮಾಡ್ತಾನೆ, ಎಲ್ಲಾನು. ಅವಾಗ ನಾರದರು ಹಿಂಗೆ ಮಾಡ್ತಾ ಮಾಡ್ತಾ ಸಂಚಾರ ಮಾಡ್ತಾ ಬರ್ತಿರ್ತಾರಂತ. ಅವಾಗ ಕೇಳ್ತಾನಂತ ವ್ಯಕ್ತಿ, ಮತ್ತ ಕೈಲಾಸದಲ್ಲೆಲ್ಲ ಏನೇನ್ ನಡೆದದ ಅಂದ್ರೆ, ಇಲ್ಲ ಒಂದು ಲಿಸ್ಟ್ ರೆಡಿ ಮಾಡ್ಲತ್ತಾರ ಕೈಲಾಸದಾಗ, ಅದು ನಾನು ನೋಡಿ ಬರ್ತಾ ಇದ್ದೀನಿ. ಹಾಗಾದ್ರೆ ಏನ್ ಲಿಸ್ಟ್ ರೆಡಿ ಮಾಡ್ಲತ್ತಾರ ಅಂದ್ರೆ, ಯಾರ್ಯಾರು ದೇವರಿಗೆ ಹೆಚ್ಚು ನೆನಪು ಮಾಡ್ತಾರ ಅವ್ರದೆಲ್ಲ ಲಿಸ್ಟ್ ರೆಡಿ ಆಗ್ತಾ ಇದೆ. ಅವಾಗ ಆ ವ್ಯಕ್ತಿ ಕೇಳ್ತಾನಂತ, ನನ್ನ ಹೆಸರು ಅದೇ ಏನು ಅಂತ. ಅವಾಗ ನಾರದಂತ ನಾನು ನೋಡ್ ಬರ್ತೀನಿ, ಯಾರ್ಯಾರು ನೆನಪು ಮಾಡ್ತಾರೆ ನೋಡಮ್ಮ ಅಂತೇಳಿ ಹೋಗಿ ಚೆಕ್ ಮಾಡ್ತಾನೆ, ನೀವು ಹೆಸರೇ ಇರಂಗಿಲ್ಲ. ವಾಪಸ್ ಬಂದು ನಾರದ್ ಹೇಳ್ತಾನಂತ, ನೀನು ಹೆಸರೇ ಇಲ್ಲಪ್ಪ ಅದ್ರಲ್ಲಿ. ಅವ್ನು ಹೇಳ್ತಾನಂತ, ನಾನಂತೂ 24 ತಾಸು ನೆನಪು ಮಾಡ್ತೀನಿ, ನಂದು ಲಿಸ್ಟ್ನಾಗ ಹೆಸರೇ ಇಲ್ಲ. ಹಿಂಗೆ ಹಂಗಾದ್ರೆ ನಾರದಂತನಂತ, ನೀವು ಸುಮ್ಮಿರು, ಇನ್ನೊಂದು ಲಿಸ್ಟ್ ಅದ ನೋಡಮ್ಮಿ. ಅದ್ ಮತ್ ವಾಪಸ್ ಹೋಗಿ ನೋಡ್ತಾನಂತ, ಪರಮಾತ್ಮ ಯಾರಿಗೆ ನೆನಪು ಮಾಡ್ತಾರ ನೋಡ್ರಿ, ಆ ಲಿಸ್ಟ್ನಾಗ ಇವ ಫಸ್ಟ್ ಇರ್ತಾನೆ. ಹಾಗಾಗಿ ಯಾವಾಗ್ಲೂ ನಾನು ಹೇಳ್ತೀನಿ ನೋಡಿ, ನಂದು ಒಂದು ಚಾಲೆಂಜ್. ನಾನು ಸ್ಪೆಷಲಿ ಕಷ್ಟ ಬಂದಾಗಂತೂ ಒಟ್ಟ ದೇವ್ರಿಗೆ ನೆನಪು ಮಾಡಲ್ಲ, ಸುಮ್ಮಿದ್ದು ಬಿಡ್ತೀನಿ. ಯಾಕೆ ಸುಮ್ಮನೆ ಇರ್ತೀನಿ ಅಂದ್ರ, ಅವ ಇದ್ದಾನಲ್ಲ, ಅವ ಇದ್ದಾನೆ, ಏನಾದ್ರು ಮಾಡ್ತಾನೆ. ಯಾವ್ದಾದ್ರು ಯಾವಾಗ್ಲೂ ನೋಡ್ರಿ, ಟಫ್ ಸಮಯ, ಕಷ್ಟದ ಸಂದರ್ಭ ಬಂದಾಗ ಯಾರಾದ್ರೂ ಬರ್ತಾರೆ, ಏನಾದ್ರೂ ಬರುತ್ತೆ, ಒಂದ್ ವ್ಯವಸ್ಥೆ ಆಗುತ್ತೆ, ಅವ್ನ ನೆನಪೇ ಮಾಡ್ತಾನೆ. ಹಂಗಾಗಿ ನಾನು ಯಾವಾಗ್ಲೂ ಸುಖಿಯಾಗಿದ್ದಾಗ ನಾನು ಅವನಿಗೆ ನೆನಪು ಮಾಡ್ತೀನಿ, ನಾನು ದುಃಖಿ ಆದಾಗ ಅವ ನನಗೆ ನೆನಪು ಮಾಡ್ತಾನೆ. ಪರ್ಫೆಕ್ಟ್ ಆಗಿ ನನ್ಗೆ ಅರ್ಥ ಆಗಿದೆ. ಸೊ ಹಾಗಾಗಿ ನಮಗೆ ಪರಮಾತ್ಮ ನೆನಪು ಮಾಡ್ಬೇಕು ಅಂದ್ರೆ ನಮ್ಮ ಹೃದಯ ಓಪನ್ ಅಪ್
ಹೃದಯ ಅಂದ್ರ ಇದ್ರೊಳಗೆ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ದಯೆ, ತ್ಯಾಗ, ಸೇವಾ ಭಾವ ಇದೆಲ್ಲ ಹೃದಯದ ಸಂಪತ್ತು. ಈ ಸಂಪತ್ತನ್ನ ನಾವು ಯಾರು ಆಕ್ಟಿವೇಟ್ ಮಾಡ್ತೀವಿ ನೋಡ್ರಿ, ಪರಮಾತ್ಮ ಸ್ವಯಂ ನೆನ್ಪು ಮಾಡ್ತಾನೆ. ಮತ್ತೆ ನಾವೆಲ್ಲ ಪರಮಾತ್ಮನ ಮಕ್ಕಳಿದ್ದೀವಿ ಅಂದ್ರೆ ಅವ ನೆನ್ಪು ಮಾಡ್ಬೇಕಾಗುತ್ತೆ. ಮಾಡಿಲ್ಲ ಅಂದ್ರೆ ನಡೆಯೋದಿಲ್ಲ. ಯಾರ್ಯಾರಿಗೆ ಬೆಳಿಗ್ಗೆ ಎಬ್ಸಿನ ಕಾಣಿಸ್ತದೆ, ಈಗ ಅಮೃತ ಇಲ್ಲ ಟಚಿಂಗ್ ಆಗುತ್ತೆ. ರಾತ್ರಿ ಡಿಸೈಡ್ ಮಾಡೋ ಅಲಾರಾಮ್ ಹಚ್ಚಿರ್ತೀವಿ ನಸ್ಕಿನಾಗ, ನಮ್ಮ ಕೈನೇ ನಮ್ಮ ಅಲಾರಾಮ್ ಯಾವಾಗ ಬಂದ್ ಮಾಡ್ತದೆ ನಮ್ಗೆ ಗೊತ್ತಿರಲ್ಲ. ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ. ಆದ್ರೂ ಅಂತಹ ಸಂದರ್ಭದಲ್ಲೂ ಸಮೇತ ಯಾರೋ ಬಂದ್ ನಮ್ಗ ಪುಷ್ ಮಾಡಿದಂಗ ಅನಿಸ್ತದೆ, ಹೇಳ್ರಿ ಅಂದಂಗ ಅನಿಸ್ತದೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಅವನ್ ನೆನ್ಪು ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಾವು ಎಷ್ಟು ಅದೃಷ್ಟಶಾಲಿ ಇರ್ಬೋದು ಹೇಳ್ರಿ, ಎಷ್ಟು ಅದೃಷ್ಟ. ಸ್ವಯಂ ಪರಮಾತ್ಮ ನಮಗ್ ನೆನ್ಪು ಮಾಡ್ತಾನೆ ಅಂದ್ರೆ ನಮ್ಮಷ್ಟು ಭಾಗ್ಯಶಾಲಿಗಳು ಜಗತ್ತಲ್ಲಿ ಯಾರ್ಯಾರು ಇಲ್ಲ, ಯಾರು ಇಲ್ಲ. ನನ್ನ ಪ್ರಕಾರ ಅಷ್ಟು ಭಾಗ್ಯಶಾಲಿ. ಆದ್ರೆ ಬಹಳ ಸಲ ಅನಿಸ್ತದೆ, ಇಂಥ ಕಷ್ಟ ಯಾಕೆ ಬಂತು ಅನಿಸ್ತದಲ್ಲ. ಪರಮಾತ್ಮ ನಮ್ಗೆ ನೆನ್ಪು ಮಾಡ್ತಾನಂದ್ರೆ ಇಂಥ ಕಷ್ಟ ಯಾಕೆ ಬಂತು. ನೀವು ಒಂದು ಬಹಳ ಈಸಿ ಆಗಿರುವಂತ ಒಂದು ವಿಚಾರ ನಿಮ್ ತಲೆಯಾಗಿ ಇಟ್ಕೊಂಡು ಹೋಗ್ರಿ. ಇವತ್ತು ನಮ್ಮ ಕಡೆ ಹಿಂಗ ಕೌಡಿ ಆಡೋದ ಅಂತಾರೆ, ಕೌಡಿ ಚಮ್ಮ ಆಡೋದಂತ ಮಾಡ್ತಾರೆ. ನಿಮ್ ಕಡೆ ಆಡ್ತಾರೆ. ನೀವು ತಗೊಂಡು ಹಿಂಗ ಹಾಕಿದ್ಮೇಲೆ ಫಸ್ಟ್ ಹಾಕಿದ್ಮೇಲೆ ಅದು ಎಷ್ಟಾದ್ರೂ ಬಿಡಿ, ಯಾರಿಗೆ ಬಿಡ್ತೀವಿ? ದೇವ್ರಿಗೆ ಬಿಡ್ತೀವಿ. 8 ಬಿತ್ತು ದೇವ್ರಿಗೆ, 4 ಬಿತ್ತು ದೇವ್ರಿಗೆ, 5 ಬಿತ್ತು ದೇವ್ರಿಗೆ. ಸೇಮ್ ಹಂಗೆ ಯಾವ್ದು ಕಳ್ಕೊಂಡಿವಿ ನೋಡೋದು ದೇವ್ರಿಗೆ ಬಿಟ್ಟಿವಿ ಅಂತ ತಿಳ್ಕೊರಿ. ನಾನು ಹಿಂಗೆ ಅನ್ಕೊಡಿ, ನಮ್ಮ ಚುಕ್ಕಿಗೆ ಯಾರಿಗೆ ಬಿಟ್ಟೀನಿ? ದೇವ್ರಿಗೆ ಬಿಟ್ಟೀನಿ. ಈ ಚುಕ್ಕಿ ಒಂದು ಹೋಗಿರ್ಬೇಕು. ಇವತ್ತು ನನ್ನ ಹತ್ರ ಲಕ್ಷಾಂತರ ಚುಕ್ಕಿಗಳವ. ಹಾಗಾಗಿ ಯಾವ ಕಷ್ಟ ಇದೆ ನೋಡ್ರಿ, ಯಾವ ಕಳ್ಕೊಂಡಿವಿ ಅಂತ ತಲೆ ಕೆಡಿಸ್ಕೊಬೇಡ್ರಿ. ಯಾರಿಗೆ ಕೊಟ್ಟಿನಿ? ಈಗ ಹಿಂಗೆ ತಲೆ ಬಂದಾಗ ಒಂದ್ಸಲ ಹಿಂಗೆ ಕೈ ಮಾಡ್ರಿ, ಹಿಂಗ್ ಮಾಡ್ರಿ ನೋಡ, ಎಲ್ಲ ಹಿಂಗ್ ಮಾಡ್ರಿ, ಹಿಂಗ್ ಮಾಡಿ ತಲೆ ಬಂದಾಗ ಒಂದ್ಸಲ ಕೈ ಏನ್ ಮಾಡ್ರಿ, ಹಾ ಆಯ್ತು ಹೋಗ್ಲಿ. ಮತ್ ನೆನಪಿಡ್ರಿ, ನೀವು ಎಷ್ಟು ದೊಡ್ಡ ದೇವ್ರಿಗೆ ಕೊಟ್ಟಿರಿ ನೋಡ್ರಿ, ದೇವ್ರ ಅದ್ರದ್ದು 100 ಪಟ್ಟು ವಾಪಸ್ ಕೊಟ್ಟನಿಲ್ಲ ಹೇಳಿ. 100% ಕೊಟ್ಟೆ ಕೊಡ್ತಾನೆ, ಅದರಲ್ಲಿ ಏನಿಲ್ಲ. ನನ್ಗಂತೂ ಕೊಟ್ಟಾನಂದ್ರೆ ನಿಮ್ಗೂ ಕೊಟ್ಟೆ ಕೊಡ್ತಾನೆ. ಹಾಗಾಗಿ ಹೃದಯಕ್ಕೆ ಸೀಮಿತ ಮಾಡಬೇಡಿ, ಅದಕ್ಕೆ ವಿಶಾಲತೆ ಇದೆ. ಆಮೇಲೆ ನಿಮ್ಗೆ ಗೊತ್ತಾ, ಕ್ಯಾನ್ಸರ್ ಇದೆ ನೋಡಿ. ಕ್ಯಾನ್ಸರ್ನ ಮೂಲ ಯಾವುದು ಅಂದ್ರ, ಯಾವ ವ್ಯಕ್ತಿಯ ಹೃದಯ ಚಕ್ರ ಬ್ಯಾಲೆನ್ಸ್ ಇರೋದಿಲ್ಲ ಅವನಿಗೆ ಮಾತ್ರ ಕ್ಯಾನ್ಸರ್ ಆಗುತ್ತೆ, ಉಳಿದವ್ರಿಗೆ ಯಾರಿಗಾಗೋದಿಲ್ಲ. ಹಾಗಾಗಿ ಯಾವಾಗ್ಲೂ ಒಂಟಿತನ ಇಡಬೇಡ. ಅನಿಸುತ್ತೆ, ಫೀಲಿಂಗ್ ಬರುತ್ತೆ, ಬರೋದಿಲ್ಲ. ಯಾಕಂದ್ರೆ ಮನುಷ್ಯರ ಜೊತೆ ಉಳಿದು ಮನುಷ್ಯರೇ ಬೇಕನ್ನಿಸ್ತದೆ ನಮಗೆ. ಆ ಪರಾತ್ಪರ ಶಕ್ತಿ, ಬ್ರಹ್ಮಾಂಡದ ಶಕ್ತಿ ಕೆಲವೊಂದ್ಸಲ ನೆನ್ಪು ಬರೋದಿಲ್ಲ, ಕನ್ಫ್ಯೂಷನ್ ಅಲ್ಲಿ. ಅವಾಗ ತಕ್ಷಣ ನೆನ್ಪಡ್ರಿ, ನಾನು ಯಾರ ಮಗು ಇದ್ದೀನಿ ನೋಡ್ರಿ. ಅವ್ರ ಮಕ್ಕಳಿಗೆ ಹೆಂಗ್ ಕಮ್ಮಿ ಬೀಳುತ್ತೆ? ಬಿಡಂಗಿಲ್ಲ, ಅವ್ರು ಒಂಟಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೃದಯವನ್ನ ವಿಶಾಲತೆ ಇಡ್ರಿ. ಆನಂತರ ಇಲ್ಲಿ ಬರುತ್ತೆ ವಿಶುದ್ಧಿ ಚಕ್ರ, ಲೈಟ್ ಬ್ಲೂ ಕಲರ್ ಅಂತೀವಿ. ಲೈಟ್ ಬ್ಲೂ ಅಂದ್ರೆ ಈ ಜಗ್ಗಿದೆ ನೋಡ್ರಿ, ಡಿಸೈನ್ ಇದೆ ಕಲರ್. ಆ ಕಲರ್ ಅನ್ನ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರ ನಿಮ್ಮೊಳಗೆ ಭಾಷಾ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅಂದ್ರೆ ನೀವು ಇನ್ನೊಬ್ಬರಿಗೆ ನಿಮ್ಮ ವಿಚಾರವನ್ನ ವ್ಯಕ್ತಪಡಿಸೋದಿರ್ಬೋದು, ಸ್ಟೇಜ್ ಮೇಲೆ ಬಂದು ಮಾತಾಡ್ಬೋದು. ಜೀವನದ ಯಾವುದೇ ಒಂದು ಏನಾದ್ರೂ ಸಮಸ್ಯೆ ಬಂದಾಗ ಗಟ್ಟಿಯಾಗಿ ನಿಲ್ಲೋ ಸಾಮರ್ಥ್ಯ ಯಾರಿಗೆ ಬರುತ್ತೆ ಅಂದ್ರೆ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಇದ್ದವ್ರಿ. ಹಾಗಾಗಿ ಈ ಚಕ್ರ ಆಟೋಮೆಟಿಕ್ ಆಕ್ಟಿವೇಟ್ ಆಗುತ್ತೆ. ಯಾವ ಕಲರ್ ಯೂಸ್ ಮಾಡಬೇಕು? ಲೈಟ್ ಬ್ಲೂ. ಅದಾದ್ಮೇಲೆ ಇಲ್ಲಿ ಬರುತ್ತೆ ಡಾರ್ಕ್ ಬ್ಲೂ, ಗಾಢವಾದ ನೀಲಿ ಕಲರ್. ಆಕಾಶದಿಂದ ಎಲ್ಲಿ ಬರ್ತಾ ಇದೆ ಅಂದ್ರ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ. ಅವಾಗ ಇಲ್ಲಿ ಆತ್ಮ ಮತ್ತೆ ಪರಮಾತ್ಮ ಇಬ್ರು ಏನ್ ಮಾಡ್ತಾರ? ಜೋಡಿಸ್ಕೊಳ್ತಾರೆ. ಯಾವಾಗ ಜೋಡಿಕೆ ಆಗುತ್ತೆ ನೋಡ್ರಿ, ಅವಾಗ ಎಲ್ಲಾನು ಮರ್ತ್ ಬಿಡ್ತೀವಿ. ಅವಾಗ ಒಂದು ಲೆವೆಲ್ ಬರುತ್ತೆ, ಅದಕ್ಕೆ ಹೇಳ್ತೀವಿ ನಾವು ಅಲ್ಫಾ ಲೆವೆಲ್. ಇದ್ರ ಲೆವೆಲ್ ಹೆಸರೇನು? ಸೈಂಟಿಫಿಕ್ ಆಗಿ ಅಲ್ಫಾ ಲೆವೆಲ್. ಸೊ ಈ ಮೆಡಿಟೇಷನ್ ಅಲ್ಲಿ ಆಗೋ ಮಿರಾಕಲ್ ಏನು ಅಂದ್ರ, ಒಬ್ಬ ಸಹಜ ವ್ಯಕ್ತಿ, ಸರಳ ವ್ಯಕ್ತಿ ಧ್ಯಾನದಲ್ಲಿ ಅಲ್ಫಾ ಲೆವೆಲ್ ಹೋದಾಗ ಏನಾಗುತ್ತೆ ಅಂದ್ರ ಅವನು ವೈಬ್ರೇಷನ್ ಇದೆ ನೋಡ್ರಿ, ಅದು ಎಕ್ಸ್ಟ್ರಾಆರ್ಡಿನರಿ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಮೆಡಿಟೇಷನ್ ನಮ್ಗೆ ಅಲ್ಫಾ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಇವತ್ತು ನೀವೇನಾದ್ರೂ ಡಾಕ್ಟರ್ ಹತ್ರ ಹೋದ್ರ ಸಮೇತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಧ್ಯಾನ ಮಾಡ್ರಿ ಅಂತ, ಮೆಡಿಟೇಷನ್ ಮಾಡ್ರಿ, ವಾಕಿಂಗ್ ಮಾಡ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ. ಯಾವ್ದಾದ್ರು ಡಾಕ್ಟರ್ ಇಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟು ಫುಲ್ ಟೆನ್ಷನ್ ತಗೋರಂತ ಯಾರ ಹೇಳ್ತಾರೆ? ಎಲ್ಲರೂ ಹೇಳ್ತಾರೆ, ಎಲ್ಲಾ ಟ್ರೀಟ್ಮೆಂಟ್. ಅಂದ್ರೆ ಈವನ್ ಅವರಿಗೂ ಗೊತ್ತಾಗಿದ್ದು ಏನು ಅಂದ್ರ ನಮ್ಗಿಂತ ದೊಡ್ಡ ಶಕ್ತಿ ಯಾವ್ದೋ ಕೆಲಸ ಮಾಡ್ತಾ ಇದೆ ಅಂತ. ಬೇಕಾದ್ರೆ ನೀವ್ ಯಾರಾದ್ರೂ ಹಾಸ್ಪಿಟಲ್ದವರು MBBS ನಿಮ್ ಮಕ್ಕಳಿಗೆ ಹೋಗಿ ಕೇಳ್ರಿ, ನಾವು ತೆಗೆದುಕೊಳ್ಳುವಂತ ಚಿಕಿತ್ಸೆಯಲ್ಲಿ 100ಕ್ಕೆ 90% ಸೈಕೋಸೊಮೆಟಿಕ್ ಚಿಕಿತ್ಸೆ ಅಂತ. ಸೈಕೋಸೊಮೆಟಿಕ್ ಅಂದ್ರ ನಾವು ಟ್ಯಾಬ್ಲೆಟ್ಸ್ ಹಾಕೊಂಡಿವಿ, ಮೈಂಡಿಗೆ ಮೆಸೇಜ್ ಹೋಗಿದೆ, ಮೈಂಡಿಗೆ ಮೆಸೇಜ್ ಹೋದ್ಮೇಲೆ ಮೈಂಡ್ ಅಲ್ಲಿ ರಿಕವರ್ ಮಾಡ್ತಾ ಇದೆ, ಟ್ಯಾಬ್ಲೆಟ್ ರಿಕವರ್ ಮಾಡ್ತಾ ಇಲ್ಲ. ಆದ್ರೆ ನಮ್ಗೇನು ಅಂದ್ರೆ ಕೈಲ ಬೆಳ್ಳ ಕಾಣಿಸ್ಬೇಕು, ಹಚ್ಚ ಕಾಣಿಸ್ಬೇಕು, ಕಲರ್ 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 ಅದು ತಗೊಂಡಿವಲ್ಲ. ಹಾಗಾಗಿ ಆ ಮೆಸೇಜ್ ಕೊಡೋದಕ್ಕಾಗಿ ನಾವು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀವಿ ಹೊರತಾಗಿ ಚಿಕಿತ್ಸೆ ಕೊಡ್ತಾ ಇರೋದು ಟ್ಯಾಬ್ಲೆಟ್ಸ್ ಅಲ್ಲ.
ನಮ್ಮ ಬ್ರೈನ್ ನ ವೇವ್ಸ್ ಗಳು ಕೊಡ್ತಾ ಇವೆ. ಹಾಗಾಗಿ ಮೆಡಿಟೇಷನ್ ಇದೆ ನೋಡ್ರಿ, ಬೇಕಾದ್ರೆ ಮನೇಲಿ ಹೋಗಿ ನೋಟ್ ಮಾಡ್ಕೊಡ್ರಿ. ನೀವು ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಮೆಡಿಸಿನ್ಸ್ ತಗೋಬಾರ್ದು ಅಂತ ಡಿಸೈಡ್ ಮಾಡಿದ್ರ ಒಂದೇ ಮಾರ್ಗ ಇದೆ, ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ. ಆಮೇಲೆ ನೋಡ್ರಿ ನೀವು ಮಿರಾಕಲ್ ಹಾಗೆ ಆಗುತ್ತೆ. ಹಾಗಾಗಿ ಇಲ್ಲಿ ಆ ಒಂದು ಎನರ್ಜಿ ಅದಾದ್ಮೇಲೆ ಇಲ್ಲಿ ಬರುತ್ತೆ ಸಹಸ್ರಾರ ಚಕ್ರ. ಇದು ವೈಲೆಟ್ ಕಲರ್, ನೇರಳೆ ಬಣ್ಣ ಅಂತ. ಇಲ್ಲಿ ನೀವು ಎರಡು ಬಣ್ಣವನ್ನ ಫೀಲ್ ಮಾಡ್ಕೊಳ್ಬಹುದು, ಒಂದು ನೇರಳೆ ಬಣ್ಣ ಇಲ್ಲ ವೈಟ್ ಕಲರ್, ಬಿಳಿ ಬಣ್ಣ. ಈ ಎರಡು ಏನ್ ಮಾಡುತ್ತೆ ಅಂದ್ರ ಒಬ್ಬ ವ್ಯಕ್ತಿಗೆ ಪರಾತ್ಪರ ಶಕ್ತಿಯೊಂದಿಗೆ, ಪಾರಲೌಕಿಕ ಶಕ್ತಿ ಅಂತೀವಿ ನೋಡಿ, ಅಂದ್ರೆ ನಮ್ಮ ಲೋಕದ ಆಚೆಗೆ ಇರುವಂತ ಎನರ್ಜಿ ಜೊತೆಗೆ ಅಲ್ಲಿ ಜೋಡಿಸೋದಕ್ಕೆ ಶುರು ಆಗುತ್ತೆ. ಆ ನಂತರ ನಿಮಗೆ ಏನಾಗುತ್ತೆ ಅಂದ್ರೆ ಮುಂದಿನ ಏನೋ ಆಗು ಹೋಗುಗಳ ಬಗ್ಗೆ ಅರ್ಥ ಆಗೋದು. ಕೆಲವರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ವ್ಯಕ್ತಿ ಸರಿ ಇಲ್ಲ, ಈಗಲೂ ನಿಮ್ಗೆ ಅನ್ಸ್ಬೋದು ರಿಯಲ್ ಒಳಗೆ ಸರಿ ಇರೋದಿಲ್ಲ. ರೀಸನ್ ಏನು ಅಂದ್ರೆ ನಿಮ್ಮ ಸಹಸ್ರಾರ ಆಕ್ಟಿವೇಟ್ ಇದೆ. ಹಾಗಾಗಿ ನಿಮಗೆ ಮುಂದಿನ ಪ್ಲಾನ್ ಗಳನ್ನ ಮಾಡೋದಕ್ಕೂ ಸಮೇತ ನಿಮ್ಮ ಸಹಸ್ರಾರ ಇದೆ ನೋಡ್ರಿ, ಅದು ವರ್ಕ್ ಮಾಡುತ್ತೆ. ಹಾಗಾಗಿ ಈ ಕಲರ್ಸ್ ಅನ್ನ ಯೂಸ್ ಮಾಡುವ ಸಮೇತ ನಾವು ಪರಮಾತ್ಮನ ಜೊತೆಗೆ ಮೆಡಿಟೇಷನ್ ಮಾಡಬಹುದು. ಹಾಗಾಗಿ ನಿಮ್ಮೆಲ್ಲರಿಗೂ ಹೇಳೋದು ಏನಂದ್ರೆ ಎಲ್ಲಕ್ಕಿಂತ ಈಸಿ ಯಾವ್ದಾದ್ರು ಇದ್ರೆ ಕಲರ್ಸ್ ಗಳ ಜೊತೆ ಧ್ಯಾನ ಮಾಡೋದಿದ್ರು ಬಹಳ ಈಸಿ ಇದೆ. ಮತ್ತೆ ಬೇರೆ ಬೇರೆ ಎಲ್ಲಾನು ನೀವು ಮೆಡಿಟೇಷನ್ ಅಂತೂ ಮಾಡ್ತಾ ಇದ್ರಿ, ಬೇರೆ ಬೇರೆ 4 ಸ್ಥಿತಿಗಳಲ್ಲೂ ಸಮೇತ ನೀವು ಮಾಡ್ತಾ ಇದ್ರಿ. ಹಾಗಾಗಿ ಯಾರು ಧ್ಯಾನಿ ಇರ್ತಾರ, ಯಾರು ಜ್ಞಾನಿ ಇದ್ದಿರ್ತಾರ, ಮತ್ತೆ ಜೊತೆಗೆ ಮೂರನೇದು ಬರುತ್ತೆ ಸತ್ಸಂಗ. ಯಾವ ವ್ಯಕ್ತಿ ಸತ್ಯವಂತರ ಜೊತೆಗೆ ಅಂದ್ರೆ ಅವ್ನ ಒಳನಾಟ ಇರುತ್ತೆ ನೋಡ್ರಿ, ಅವನಿಗೆ ಗೊತ್ತೇ ಆಗೋದಿಲ್ಲ ಅವ್ನು ಹೆಂಗ್ ಚೇಂಜ್ ಆಗ್ತಾನಂತ. ಹಾಗಾಗಿ ನಮ್ಮ ಪರಿವರ್ತನೆ ಇದೇ ಮೆಡಿಟೇಷನ್. ಮನೆ ನೀವು ಕೂಡೋಳೆ ನೋಡಮ್ಮ ಆಗುತ್ತೆ, 1 ಲಕ್ಷ ಕೊಟ್ಟು ಕೂಡಂಗಿಲ್ಲ ಮನೆಗೆ. ನಾವು 1 ಲಕ್ಷ ಕೊಡ್ತೀವಿ, 1-2 ತಾಸು ಒಂದ್ ಕಡೆ ಕೂಡೋದ್ರೆ ಆಗಲ್ಲ ಅಂತೀವಿ. ಆದ್ರೆ ಇಲ್ಲಿ ನೋಡ್ರಿ 2 ತಾಸು ಯಾವ ಕಡೆ ಹೋಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ. ರೀಸನ್ ಏನು ಅಂದ್ರ ಇಲ್ಲಿರುವಂತ ಸತ್ಸಂಗ, ಸೇಮ್ ವೈಬ್ರೇಷನ್, ಸೇಮ್ ಫ್ರೀಕ್ವೆನ್ಸಿ. ಹಾಗಾಗಿ ಹೇಳ್ತಾರ ಸಂಘಟನೆಯಲ್ಲಿ ಮಾಡಿರುವಂತಹ ಮೆಡಿಟೇಷನ್ ಇದೆ ನೋಡ್ರಿ, ಮನೆಯಲ್ಲಿ 1 hour ಮಾಡೋ ಮೆಡಿಟೇಷನ್, ಇಲ್ಲಿ ಮಾಡೋ 10 ನಿಮಿಷದ ಮೆಡಿಟೇಷನ್ ಈಕ್ವಲ್ ಎನರ್ಜಿಯನ್ನ ಕೊಡುತ್ತೆ. ಹಾಗಾಗಿ ಸತ್ಸಂಗದಲ್ಲಿ ತಾವೆಲ್ಲರೂ ಭಾಗವಹಿಸಿರಿ ಅಂತ ಹೇಳ್ತಾ, ಆಮೇಲೆ ಎಲ್ಲರಿಗೂ ಹೇಳೋದು ಒಂದೇನು ಅಂದ್ರ ಸಾಧನೆ ಅಂತಿದೆ ನೋಡ್ರಿ, ಅದು ಎಲ್ಲರ ಸ್ವತ್ತು ಇದೆ. ಹಿಂಗೆಲ್ಲೂ ಇಲ್ಲ ಶ್ರೀದೇವಿ ಹುಡುಗರ ಅಷ್ಟೇ ಮಾಡ್ತಾರ, ಓದೋರು ಮಾಡೋದಿಲ್ಲ. ನೋ, ಪ್ರತಿಯೊಬ್ರು ನೀವೆಲ್ಲರೂ ಸಮೇತ ಸಾಧಕರಿದ್ದೀರಿ. ನಿಮ್ ಗೊತ್ತ ನೀವೆಷ್ಟು ಸ್ಪೆಷಲ್ ಇದ್ರಿ ಅಂದ್ರ ಜಗತ್ತಲ್ಲಿ ನಿಮ್ ತರ ಇನ್ನೊಬ್ರು ಇಲ್ಲೇ ಇಲ್ಲ ನೋಡ್ಬೇಕಾದ್ರೆ. ಯಾರಾದ್ರೂ ಇದ್ದಾರೆ ಅಂತ ಹೇಳ್ರಿ ನನಗೆ, 2ನೇ ಗೀತಾ ಮಂಜು ಜಗತ್ತಲ್ಲಿ ತೋರಿಸ್ರಿ ನನಗೆ. ಇಲ್ಲ ಇಲ್ಲ, ಅದು ಇದ್ರ ಅರ್ಥ ಏನು ಅಂದ್ರೆ ನಾವು ಅಷ್ಟು ಸ್ಪೆಷಲ್ ಇದ್ದೀವಿ ಅಂತ. ಪರಮಾತ್ಮ ಸೃಷ್ಟಿಯಲ್ಲಿ ನಂತರ 2ನೇ ಮಟೀರಿಯಲ್ ರೆಡಿನೇ ಆಗಿಲ್ಲ ಕಂಪನಿದಾಗ. ಎಷ್ಟು ಗ್ರೇಟ್ ಇರ್ಬೋದು ಹೇಳ್ರಿ ನೀವು. 2ನೇ ಯಾರು ಬಂದೇ ಇಲ್ಲ. ಕೆಲವರು ಹೇಳ್ತಾರೆ ಮೇಡಮ್ ಒಬ್ರಂಗೆ 7 ಜನ ಇರ್ತಾರ್ರಿ ಹೇಳ್ತಾರೆ, ಒಬ್ರಂಗೆ 7 ಜನ. ನಾನು ಅಂತೀನಿ ಬರೀ ಫೇಸ್ ಇದ್ದಿರ್ಬೇಕು, ಫೇಸ್ ಮಾಡೋ ಸಾಮರ್ಥ್ಯ ಅದು ನಮಗ್ ಬಂದಂಗೆ ಯಾರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಆ ಪರಮಾತ್ಮನ ಅತ್ಯಂತ ಪ್ರೀತಿಯ ಮಕ್ಕಳಿದ್ದೀವಿ. ಮತ್ತೆ ಅವ್ನು ಯಾವಾಗ್ಲೂ ನಮ್ಗೆ ನೋಡ್ತಾ ಇರ್ತಾನ. ಹಾಗಾದ್ರೆ ಕಷ್ಟ ಯಾಕೆ ಬರ್ತಾವ ಅಂದ್ರೆ ನಮ್ ಕರ್ಮ ಇವೆ ಅಷ್ಟೇ. ನಾನು ಏನೋ ಮಾಡಿ ಎಡಬಟ್ಟು ಬರ್ತಾ ಇವೆ ಅಷ್ಟೇ. ಇಲ್ಲಿ ಪರಮಾತ್ಮ ಕಾರಣ ಅಲ್ಲ. ನಾವು ಬಹಳ ಸಲ ಬಾಬಾನ ಮನೆ ಯಾಕೆ ಬಿಡ್ತೀವಿ ಅಂದ್ರೆ ಕಷ್ಟ ಬಂದಾಗ ಬಿಟ್ಕೊಡ್ತೀವಿ. ಅವ್ ಏನು ಮಾಡಲಿ, ಏನ್ ಬಾಬಾ ಬಾಬಾರಿ ಬಾಬಾ ಇಷ್ಟೆಲ್ಲ ಆಯ್ತು ನೋಡ್ರಿ, ಏನಾಗೈತಿ ನಮ್ ಕಡೆ ಹೇಳ್ತಿರ್ತಾರೆ. ಯಾವಾಗ್ಲೂ ನೆನ್ಪಿಡ್ರಿ, ಬೇಕಾದ್ರೆ ಮನೇಲಿ ಹೋಗಿ ನೋಟ್ ಮಾಡ್ಕೊಳ್ರಿ. ನಿಮಗೆ ಶಾರೀರಿಕ ತೊಂದರೆಗಳು ಏನಾದ್ರೂ ಆಗ್ತಾ ಇದೆ, ಶಾರೀರಿಕವಾಗಿ ಕಾಲಿನಿಂದ ತಲೆಯವರೆಗೂ ಯಾವುದೇ ಸಮಸ್ಯೆ ಇದೆ ಅಂದ್ರ ಶಾರೀರಿಕವಾಗಿರುವಂತಹ ತೊಂದರೆಗಳಿಗೆ ಪಂಚತತ್ವಗಳ ಬ್ಯಾಲೆನ್ಸಿಂಗ್ ತಪ್ಪಿರುತ್ತೆ. ಇದು ಒಂದೇ ಕಾರಣ. ಪೃಥ್ವಿ ತತ್ವ ಆ ಕಡೆ ಈ ಕಡೆ ಆಯ್ತು, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಈ ತತ್ವಗಳು ಬ್ಯಾಲೆನ್ಸಿಂಗ್ ತಪ್ಪಿದಾಗ ಶಾರೀರಿಕ ತೊಂದರೆ ಆಗಿರುತ್ತೆ. ಹಾಗಾದ್ರೆ ಮಾನಸಿಕ ತೊಂದರೆ ಆದಾಗ ನಮ್ಮ ಕರ್ಮಗಳು ಕಾರಣ ಇರುತ್ತೆ. ಮಾನಸಿಕ ಯಾವುದೇ ಇರಲಿ, ನಿಮ್ ದುಃಖ ಇದೆ, ದುಮ್ಮಾನ ಇದೆ, ಡಿಪ್ರೆಷನ್ ಇದೆ, ಆಂಗ್ಸೈಟಿ ಇದೆ, ಯಾವುದೋ ಮತ್ತೊಂದು ಜೀವಕ್ಕೆ ಸಮಾಧಾನ ಇಲ್ಲ ಅಂತ ಹೇಳ್ತೀನಿ ನೋಡ್ರಿ. ಇದ್ರ ರೀಸನ್ ಒಂದೇ ಏನು ಅಂದ್ರೆ ನಮ್ ಕಾರ್ಮಿಕ ಅಕೌಂಟ್. ನಾನು ಏನು ಬೇವಿನ ಬೀಜ ಬಿತ್ತೀನಿ, ಈಗ ಹೇಳ್ತಾನೆ ನೋಡಿ, ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಿ, ಬೀಜ ಯಾವ ಬಿತ್ತೀನಿ ಬೇವಿನ, ಕಟ್ಟಿ ಯಾವ ಕಟ್ಟಿನಿ ಬೆಲ್ಲ. ಈ ಒಳಗೆ ಯಾವ್ದು ಬರ್ತದೆ ಹೇಳ್ರಿ? ಓಂ ಶಾಂತಿ ಕೂಡ್ಲತ್ತೇವ್ ಬೀಜ ಮಾರ ಬೇವಿನ ಬಿತ್ತೇವ್. ಹಿಂಗ ಆಗ್ತಾ ಇದೆ. ಬೀಜ ಕರೆಕ್ಟ್ ಆಗಿಲ್ಲ. ಈಗ ನಮ್ಗೇನ್ ಮಾಡೋದಿದೆ, ನಮ್ಮ ಕಾರ್ಮಿಕ್ ಅಕೌಂಟ್ ಇದೆ ನೋಡ್ರಿ, ಅದನ್ನ ಮೊದಲು ನೀಟ್ ಮಾಡ್ಬೇಕಾಗಿದೆ. ಹಾಗಾಗಿ ನೀವು ಎಷ್ಟೆಷ್ಟು ಮೆಡಿಟೇಷನ್ ಮಾಡಿದ್ರಿ ಮತ್ತೆ ಎಷ್ಟೆಷ್ಟು ವೈಬ್ರೇಷನ್ ಅಲ್ಲಿ ಇದ್ರಿ, ಅಷ್ಟು ನಿಮ್ಮ ಜೀವನದಲ್ಲಿ ಮಹಾ ಪರಿವರ್ತನೆ ಆಗುತ್ತೆ. ಆಮೇಲೆ ಎಲ್ಲರಿಗೂ ಬೀದರ್ ಭಾಷೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿ ನಾನು.
ಓಕೆ, ಸೊ ಇಲ್ಲಿಯವರೆಗೆ ನನಗೆ ಮಾತನಾಡೋದಕ್ಕೆ ಅವಕಾಶ ನೀಡಿರುವಂತ ತಮ್ಮೆಲ್ಲರಿಗೂ ಸಮೇತ ಮತ್ತೊಂದು ಸಲ ನಾನು ಅನಂತ ಶರಣಾರ್ಥಿ. ಜೊತೆಗೆ ನನಗೆ ಒಂದು ಅವಕಾಶ ಮತ್ತೆ ಇಂಥದ್ದೊಂದು ಒಳ್ಳೆ ಸೆಂಟರ್ ನೋಡೋದಕ್ಕೆ ನನಗೂ ಸಿಕ್ತು. ಬಾಬನ್ ಮನೆ ನಮ್ಗೆಲ್ಲಕ್ಕಿಂತ ಆಪ್ತ ಯಾವ್ದಾದ್ರು ಪ್ಲೇಸ್ ಇದ್ರೆ ಬಾಬನ್ ಮನೆ. ಹಾಗಾಗಿ ಇಂಥ ಬಾಬನ್ ಮನೆಗೆ ನನಗೆ ಇಲ್ಲಿಗೆ ಕರೆಸಿಕೊಂಡಿರುವಂತ ನಮ್ಮ BK ಭಾರತಿ ಅಮ್ಮಗೂ ಮತ್ತೊಂದು ಸಲ ನಾನು ಶರಣಾರ್ಥಿ. ಹಾಗೆ ಉಳಿದ ಎಲ್ಲ ನಮ್ಮ ವೇದಿಕೆಯನ್ನು ಅಲಂಕರಿಸಿರುವಂತ ನಮ್ಮ ವೆಂಕಟೇಶ್ ಅವರಿಗೂ, ಮಂಜುನಾಥ್ ಅವರಿಗೂ, ಮತ್ತೆ ನನ್ನ ಗೆಳತಿಗೂ, ಮತ್ತೆ ನಮ್ಮ ಅನನ್ಯಗೂ, ಪ್ಲಸ್ ಮತ್ತೆ ನಮ್ಮ ಯಜಮಾನರಿಗೂ. ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಪೊಲೀಸರು ಹೆಂಗಿರ್ತಾರೆ ಗೊತ್ತಲ್ಲ ನಿಮಗೆ? ಹಿಂಗಿದ್ದಾರೆ ನೋಡ್ರಿ. ಪೊಲೀಸ್ ಬಿಟ್ಟು ಮತ್ತೇನೋ ಮಾಡ್ಬಿಟ್ಟು ರೀಸನ್ ಏನು ಅಂದ್ರೆ ಎನರ್ಜಿ. ಯಾರ ಜೊತೆಗೆ ಇರ್ತೀವೋ ಅದೇ ಸ್ವಭಾವಗಳು ಬಂದಿರ್ತಾವ. ಸೊ ಹಾಗಾಗಿ ನಿಮ್ಮೆಲ್ಲರ ಜೀವನದ ಸಮೇತ ಒಳ್ಳೆದಾಗ್ಲಿ. ಈ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಮಹಾ ಪರಿವರ್ತನೆಯನ್ನ ತಗೊಂಡು ಬರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ. ಧನ್ಯವಾದ.